ಹೆಣ್ಮಕ್ಳೇ ಹೂವು ಮುಡ್ಕೊಳ್ಳೋ ಮುಂಚೆ ಹುಷಾರಾಗಿರ್ಬೇಕು. ಅದು ಹೆಣ್ಣು ಮಕ್ಕಳು ಅಂದ್ರೆ ಈ ಒಂದು ಸ್ಟೋರಿಯನ್ನ ಹೆಣ್ಣು ಮಕ್ಕಳು ನೋಡ್ಲೇಬೇಕು. ಹೆಣ್ಣು ಮಕ್ಕಳಿಗೆ ಹೂವು ಅಂದ್ರೆ ತುಂಬಾ ಫೇವ್ರೇಟ್. ಮಾರ್ಕೆಟ್ ನಲ್ಲಿ ಬರ್ತಿದೆ ಕೆಮಿಕಲ್ ಯುಕ್ತಂತಹ ಜಾಸ್ಮಿನ್. ಹೆಣ್ಣು ಮಕ್ಕಳಿಗೆ ಕಂಟಕ ತಂದಿದೆ ಜಾಸ್ಮಿನ್ ಹೂವು ಬಾಡದಿರ್ಲಿ ಅಂತ ಹೇಳಿ ಕೆಮಿಕಲ್ ಬಳಕೆಯನ್ನ ಮಾಡಲಾಗ್ತಾ ಇದೆ. ಕೆಮಿಕಲ್ ಯುಕ್ತ ಹೂವು ಮುಡ್ಕೊಳ್ಳೋದ್ರಿಂದ ಏನಾಗುತ್ತೆ ಗೊತ್ತಾ? ಎಸ್, ನಮ್ಮ ಹೆಣ್ಮಕ್ಳು ಹೇಗೆ ಅಂತಂದ್ರೆ ಮಾರ್ಕೆಟ್ ನಲ್ಲಿ ಮಲ್ಲಿಗೆ ಹೂವ ನೋಡ್ ಕೂಡ್ಲೆ ತುಂಬಾ ಖುಷಿ ಆಗ್ಬಿಡುತ್ತೆ. ನನ್ಗೊಂದು ಮಳ ಹೂ ಕೊಡು ಅಂತ ಹೇಳಿ ತಗೊಂಡು ಮುಡ್ಕೊಂಡೇ ಬಿಡ್ತಾರೆ. ಆದರೆ ಹೆಣ್ಮಕ್ಳ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಕೆಮಿಕಲ್ ಅನ್ನ ಹಾಕ್ತಾ ಇದ್ದಾರೆ ಜಾಸ್ಮಿನ್ ಹೂಗೆ. ನಿಮ್ಮ ಫೇವ್ರೆಟ್ ಹೂವು ಈಗ ಕೆಮಿಕಲ್ ಯುಕ್ತವಾಗ್ತಾ ಇದೆ. ಕಲರ್ ಹೂವ ಬರ್ತಾ ಇದೆ. ಜಾಸ್ಮಿನ್ ಹೂವ ಬರೋದೇ ಬಿಳಿ ಕಲರ್ ಅಲ್ಲಿ, ಅದು ಬಿಟ್ಬಿಟ್ಟು ಕಲರ್ ಹೂವ ಬರ್ತಾ ಇದೆ. ಅದು ಕೂಡ ಕೆಮಿಕಲ್ ಹಾಕಿದ್ದಾರೆ. ಕೆಮಿಕಲ್ ಹಾಕಿರೋ ಹೂವನ್ನ ಸೂಡ್ಕೊಳ್ಳೋದ್ರಿಂದ ಅಥವಾ ಮುಡ್ಕೊಳ್ಳೋದ್ರಿಂದ ಏನಾಗುತ್ತೆ ಗೊತ್ತಾ? ಫಸ್ಟ್ ಸ್ಟಾರ್ಟ್ ಆಗೋದೇ ತಲೆನೋವು. ಆ ಸ್ಮೆಲ್ ಮೂಗಿಗೆ ಬಂದು ಬಡಿತಾ ಇದ್ದಾಗ ಆಗ್ತಾ ಇರೋದು ತಲೆನೋವು ಶುರುವಾಗುತ್ತೆ. ಕೃತಕ ಬಣ್ಣದಿಂದ ಮಹಿಳೆಯರ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಕೃತಕ ಬಣ್ಣದಿಂದ ಅಲರ್ಜಿ ಉಂಟಾಗುವಂತಹ ಸಾಧ್ಯತೆ ಇದೆ. ಕೆಮಿಕಲ್ ಹೂವು ಬಳಸಿದ್ರೆ ಕೂದಲು ಉದುರುವಂತಹ ಸಾಧ್ಯತೆಗಳಿದೆ. ಈ ರೀತಿಯ ಜಾಸ್ಮಿನ್ ಬಳಸಿದ್ರೆ ತಲೆನೋವು ಬರೋದು ಫಿಕ್ಸ್. ಕೃತಕ ವಾಸನೆಗೆ ಉಸಿರಾಟದ ತೊಂದರೆಯೂ ಕೂಡ ಉಂಟಾಗುತ್ತದೆ ಅಂತ ತಜ್ಞರು ಹೇಳಿಕೆಯನ್ನ ನೀಡ್ತಾರೆ. ಹುಷಾರ್. ಹೂವು ಮುಡ್ಕೊಳ್ಳೋ ಮುನ್ನ ಹುಷಾರ್ ಹೆಣ್ಮಕ್ಳ. ಎಸ್, ಹೌದು, ಹೆಣ್ಣು ಮಕ್ಕಳು ಈ ಒಂದು ಸ್ಟೋರಿಯನ್ನ ನೋಡ್ಲೇಬೇಕು. ಅದರಲ್ಲೂ ಕೂಡ ಹೂವು ಅಂತಂದ್ರೆ ಪಂಚ ಪ್ರಾಣದಿಂದ ಮುಡ್ಕೊಳ್ಳುವಂತಹ ಹೆಣ್ಣು ಮಕ್ಕಳು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಆ ಕೆಮಿಕಲ್ ಯುಕ್ತ ಹೂವನ್ನ ತಲೆಗಳಿಗೆ ಮುಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಉಸಿರಾಟದ ಪ್ರಾಬ್ಲಮ್ ಆಗುತ್ತೆ, ಅಲರ್ಜಿ ಆಗುತ್ತೆ, ಮುಂದೆ ಅಸ್ತಮ ಆಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ನಿಮಗೆ ಹೂ ಬೇಕು ಅಷ್ಟೇ, ಅದು ಬಿಟ್ಟು ಕಲರ್ ಹೂವಲ್ಲ. ಜಾಸ್ಮಿನ್ ಹೂವ ಬರೋದೇ ವೈಟ್ ಕಲರ್ ಅಲ್ಲಿ, ಅದು ಬಿಟ್ಟು ಕ್ರೀಮ್ ಕಲರ್ ಅಲ್ಲ. ಹೂವ ಮುಡ್ಕೊಂಡ್ರೆ ನೋಡಕ್ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ, ಹೊರತುದು ಆರೋಗ್ಯಕ್ಕೆ ಹಾನಿಕರ. ಆಮೇಲೆ ಕೂದಲೆಲ್ಲ ಉದುರು ಹೋಗಿ ಬಾಂಡ್ಲಿ ತಲೆ ಆಗ್ಬಿಡುತ್ತೆ. ಹುಷಾರಾಗಿ ಕೆಮಿಕಲ್ ಯುಕ್ತವಾಗಿರುವಂತಹ ಜಾಸ್ಮಿನ್ ಹೂವನ್ನ ಬಳಕೆ ಮಾಡಿ. ಹೂವು ಮುಡ್ಕೊಳ್ಬೇಕಾದ್ರೆ 10 ಸಲ ಯೋಚನೆ ಮಾಡಬೇಕು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.